ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಇರುವಂತಹ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಾಡಿನ ಅಧಿದೇವತೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಭಕ್ತ ಸಾಗರ ಇರೋದು. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಇರುವಂತಹ ಹಿನ್ನೆಲೆ ವೈಭವ ಮೇಳಿಸ್ತಾ ಇರೋದು. ನಾಡಿನ ಅಧಿದೇವತೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಆಷಾಢ ಮಾಸದ ಮೊದಲ ಶುಕ್ರವಾರ ಇರುವಂತಹ ಹಿನ್ನೆಲೆ ಭಕ್ತಗಣ ಸಂಖ್ಯೆ ಸಹಜವಾಗಿ ಜಾಸ್ತಿ ಇರುತ್ತೆ. ಜಿಲ್ಲಾಡಳಿತ ಮತ್ತು ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಈಗ ಹೈ ಅಲರ್ಟ್ ಆಗಿದೆ. ಭಕ್ತಾದಿಗಳಿಗಾಗಿ ದೇವಸ್ಥಾನದ ವತಿಯಿಂದ ಲಕ್ಷ ಲಡ್ಡುಗಳ ತಯಾರಿ ಕೂಡ ಆಗಿದೆ. ಬೆಳಗಿನ ಜಾವ 3 ಗಂಟೆಯಿಂದಲೇ ಪೂಜಾ ಕೈಂಕರ್ಯ ಆರಂಭ ಆಗತ್ತೆ. 6:30-7 ಗಂಟೆಗೆ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಲ್ಲಿ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಲ್ಲಿ ವೈಭವ ಮೇಳೈಸಿರೋದು. ನಾಡಿನ ಅಧಿದೇವತೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಇವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿನೇ ಇರುತ್ತೆ. ಹಂಗಾಗಿ ಆಷಾಢ ಮಾಸದ ಮೊದಲ ಶುಕ್ರವಾರ ಇದೆ. ಹಾಗಾಗಿ ಭಕ್ತಗಣ ಜಾಸ್ತಿನೇ ಇರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಈಗ ಹೈ ಅಲರ್ಟ್ ಆಗಿದೆ. ಭಕ್ತಾದಿಗಳಿಗಾಗಿ ದೇವಸ್ಥಾನದ ವತಿಯಿಂದ ಲಕ್ಷ ಲಡ್ಡುಗಳ ತಯಾರಿಕೆಯನ್ನು ಕೂಡ ಮಾಡಲಾಗಿದೆ. ಬೆಳಗಿನ ಜಾವ 3 ಗಂಟೆಯಿಂದಲೇ ಪೂಜಾ ಕೈಂಕರ್ಯ ಆರಂಭ ಆಗತ್ತೆ. ಭಕ್ತಾದಿಗಳಿಗೆ 6:30-7 ಗಂಟೆಗೆ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇರೋದು. ಪ್ರತಿದಿನ ಸಹಸ್ರಾರು ಭಕ್ತರು ದೇವಿಯ ದಿವ್ಯ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಬೆಳಗ್ಗೆ 6:30-7ರಿಂದ ಭಕ್ತಾದಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಬೆಳಗಿನ ಜಾವ 3 ಗಂಟೆಯಿಂದಲೇ ಪೂಜಾ ಕೈಂಕರ್ಯ ಆರಂಭ ಆಗುತ್ತೆ. 3 ಗಂಟೆಯಿಂದಲೇ ಶುರುವಾಗಿರೋದು ಪೂಜಾ ಕೈಂಕರ್ಯಗಳು. 6:30-7 ಗಂಟೆಯಿಂದ ದರ್ಶನಕ್ಕೆ ಅವಕಾಶ ಇರುತ್ತೆ. ಎಲ್ಲ ಮೊಬೈಲ್ ಕಿತ್ತು ಉಂಡಿ ಜಾಗ ಮಾಡ್ಕೋರಿ ಬಂದೆ ಚಾಮುಂಡೇಶ್ವರಿಗೆ ಮುಂದೆ ಬರ್ರಿ ಕೇಳಿ ಹಿಂದ್ಗಡೆ ಜನ ಅವ್ರಿಗೆ ಕೇಳಿ ಜಾಗ ಮಾಡ್ಕೋರಿ ಬಂದೆ ಚಾಮುಂಡೇಶ್ವರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಾಗರ್, ಈಗ ಆಷಾಢ ಮಾಸದ ಮೊದಲ ಶುಕ್ರವಾರ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾವ ರೀತಿಯಾಗಿ ಸಿದ್ಧತೆ ಇದೆ, ಹೇಗೆಲ್ಲ ಭದ್ರತೆ ನೀಡಲಾಗಿದೆ? ಎಂ ಕುಮಾರ್, ಏನು ನಾಡ ಅಧಿದೇವತೆ ಚಾಮುಂಡೇಶ್ವರಿಗೆ ಆಷಾಢ ಶುಕ್ರವಾರದಲ್ಲಿ ಜನರು ಹೋಗಿ ದರ್ಶನ ಮಾಡುವಂತದ್ದು ವಾಡಿಕೆ.
ಏನು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬರ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಏನು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆಯನ್ನು ಮಾಡಿರುವಂತದ್ದು. ನೂರಾರು ಪೊಲೀಸರನ್ನ ನಿಯೋಜನೆ ಮಾಡಿ ಏನು ಚಾಮುಂಡಿ ಬೆಟ್ಟದ ತಪ್ಪಲ್ಲಿರ್ಬೋದು, ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬಹುತೇಕವಾಗಿ ಸ್ಟೆಪ್ಸ್ ಗಳೇನಿದಾವೆ ಆ ಒಂದು ಸ್ಟೆಪ್ಸ್ ಗಳ ಮೂಲಕವೂ ಕೂಡ ಜನರು ಭಕ್ತರು ಹೋಗ್ತಾರೆ. ಆ ನಿಟ್ಟಿನಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಏನು ಖಾಸಗಿ ವಾಹನಗಳಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಕೂಡ ಹೇರಿರುವಂತದ್ದು. ಯಾಕಂದ್ರೆ ಖಾಸಗಿ ವಾಹನಗಳು ಹೋದ್ರೆ ಚಾಮುಂಡಿ ಬೆಟ್ಟದಲ್ಲಿ ಒಂದಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಖಾಸಗಿ ವಾಹನಗಳು ಕೂಡ ನಿರ್ಬಂಧ ಹೇರಿ ಏನು ಸರ್ಕಾರಿ ಬಸ್ಗಳನ್ನ ಮೂಲಕವಾಗಿಯೇ ಚಾಮುಂಡಿ ಬೆಟ್ಟಕ್ಕೆ ಭಕ್ತರನ್ನ ಕಳಿಸುವ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಜಿಲ್ಲಾಡಳಿತ ಸಿದ್ಧತೆಯನ್ನು ಕೂಡ ವಹಿಸಿಕೊಂಡು ಬಿಗಿ ಭದ್ರತೆಯನ್ನು ಕೂಡ ನೀಡಿರುವಂತದ್ದು. ಇಂದು ಮೊದಲ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ನಾಡ ಅಧಿದೇವತೆಗೆ ಚಾಮುಂಡೇಶ್ವರಿಗೆ ಈಗಾಗಲೇ ಎಲ್ಲರೂ ಭಕ್ತರು ಕೂಡ ಬಂದು ನಿಂತು ಸರದಿ ಸಾಲಿನಲ್ಲಿ ನಿಂತು ಈಗಾಗಲೇ ದರ್ಶನವನ್ನು ಕೂಡ ಪಡ್ತಾ ಇರುವಂತದ್ದು. ಚಾಮುಂಡೇಶ್ವರಿಗೆ ಹಸಿರು ಮತ್ತು ಕೆಂಪು ಬಣ್ಣದ ಸೀರೆಯನ್ನ ಕೂಡ ಆ ಉತ್ಸವ ಮೂರ್ತಿಗೆ ಅಲಂಕಾರವನ್ನ ಮಾಡಿ ಭಕ್ತರಿಗೆ ದರ್ಶನಕ್ಕೆ ಇಟ್ಟಿರೋದನ್ನು ಕೂಡ ನಾವು ಗಮನಿಸ್ತಾ ಇರುವಂತದ್ದು. 4 ವಾರ ಏನಿದೆ ಚಾಮುಂಡೇಶ್ವರಿಯ ಒಂದು ಆಷಾಢ ಶುಕ್ರವಾರ, ಆ 4 ವಾರದಲ್ಲಿಯೂ ಕೂಡ ಚಾಮುಂಡೇಶ್ವರಿಗೆ ಲಕ್ಷ್ಮಿ ಅಲಂಕಾರದಲ್ಲಿಯೇ ಚಾಮುಂಡೇಶ್ವರಿಯ ಒಂದು ಅಲಂಕಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾವುದೇ ರೀತಿಯ ನೂಕು ನುಗ್ಗಲು ಉಂಟಾಗಬಾರದು ಎನ್ನುವ ಕಾರಣಕ್ಕೆ ಈಗಾಗಲೇ ಪೊಲೀಸರ ಬಿಗಿ ಭದ್ರತೆಯನ್ನು ಕೂಡ ಮಾಡಿರುವಂತದ್ದು. ಅದಲ್ಲದೆ ಕೂಡ ಈಗಾಗಲೇ ಚಾಮುಂಡೇಶ್ವರಿಗೆ ಬೆಳಗಿನ ಜಾವವೇ ಏನು ಕುಂಕುಮಾರ್ಚನೆ ಆಗಿರ್ಬೋದು, ಪಂಚಾಮೃತ ಅಭಿಷೇಕ ಆಗಿರ್ಬೋದು, ಎಲ್ಲವನ್ನು ಕೂಡ ಅಲ್ಲಿನ ಸಿಬ್ಬಂದಿ ವರ್ಗ ಅಂದ್ರೆ ಅರ್ಚಕರು ಕೂಡ ಮಾಡಿರುವಂತದ್ದು. ಅದಲ್ಲದೆ ಏನು 4 ಮಾಸದಲ್ಲಿ ಕೂಡ ಶಕ್ತಿ ದೇವತೆಗಳ ಆರಾಧನೆಯನ್ನ ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ಮಾಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಆಗಿರ್ಬೋದು, ಚಾಮುಂಡೇಶ್ವರಿ ಬೆಟ್ಟದವರಾಗಿರ್ಬೋದು ಎಲ್ಲವನ್ನು ಕೂಡ ಮಾಡಿಕೊಂಡಿರುವಂತದ್ದು. ಹೇಮಕುಮಾರ್ ಸಾಗರ್, ಅಂದರೆ ಭಕ್ತಾದಿಗಳಿಗೆ ಎಷ್ಟು ಗಂಟೆಯಿಂದ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ? ಟೈಮಿಂಗ್ ಇರುತ್ತಾ ಹೇಗೆ? ಬೆಳಗ್ಗೆಯಿಂದ ಮತ್ತೆ ಮಧ್ಯಾಹ್ನ ಏನಾದರೂ ಆ ಥರ ಗ್ಯಾಪಿಂಗ್ ಇರುತ್ತೆ ಹೇಗೆ? ಹೇಮಕುಮಾರ್, ಏನು ಸದ್ಯ ಇವತ್ತು ಮೊದಲ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ 6 ಗಂಟೆಯಿಂದ ದರ್ಶನ ಆರಂಭವಾಗಿರುವಂತದ್ದು. 10 ಗಂಟೆಗೆ ಈ ಒಂದು ದರ್ಶನ ಕೊನೆ ಆಗ್ತದೆ. ಯಾಕೆಂದ್ರೆ ಮೊದಲ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಬರ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ 6 ರಿಂದ 10 ಗಂಟೆ ಒಳಗೆ ಮಾತ್ರ ಸೀಮಿತವಾಗಿ ಮಾಡಿರುವಂತದ್ದು ಹೇಮಕುಮಾರ್ ದರ್ಶನವನ್ನ. ಓಕೆ, ಥ್ಯಾಂಕ್ ಯು ಸಾಗರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಇರುವಂಥ ಹಿನ್ನೆಲೆಯಲ್ಲಿ ಆಷಾಢ ಶುಕ್ರವಾರದಲ್ಲಿ ಸಹಜವಾಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಬರುವಂಥ ಭಕ್ತಾದಿಗಳಿಗೆ ಸಮಸ್ಯೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಸೊ ಇವತ್ತು ಯಾರೆಲ್ಲ ಭಕ್ತಾದಿಗಳು ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ರಲ್ಲ, ಎಲ್ಲರೂ ಕೂಡ ಜಾಗೃತರಾಗಿ ಇರಬೇಕಾಗತ್ತೆ. ಸಹಜವಾಗಿ ಈ ದಿನ ಭಕ್ತ ಸಾಗರವೇ ಹರಿದು ಬರುತ್ತೆ, ಅಂದರೆ ದರ್ಶನವನ್ನು ಪಡೆಯೋದಕ್ಕೆ. ಸೊ ಬರುವಂಥ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ.